ಶುಭೋದಯ. ಸತ್ಯವೇದದಲ್ಲಿ ಒಂದು ಅತ್ಯಂತ ಮನಮುಟ್ಟುವ ಪ್ರಶ್ನೆಗಳಲ್ಲಿ ಒಂದನ್ನ ಒಬ್ಬ ಪ್ರವಾದಿ ಕೇಳುವುದಿಲ್ಲ, ಒಬ್ಬ ಯಾಜಕ ಕೇಳುವುದಿಲ್ಲ, ಒಬ್ಬ ರಾಜನೂ ಸಹ ಇಲ್ಲ. ಒಬ್ಬ ನಾವಿಕನು ದೇವರ ಸ್ವಂತ ಪ್ರವಾದಿಯನ್ನ ಕೇಳುತ್ತಾನೆ, ನೀನು ಏನು ಮಾಡಿದ್ದಿ? ಯೋನನ ಪುಸ್ತಕ 1:10. ಯೆಹೋವನನ್ನ ತಿಳಿದಿದ್ದ ಯೋನನು ಆತನ ಸನ್ನಿಧಿಯಿಂದ ಓಡಿ ಹೋಗುತ್ತಾನೆ. ಆದ್ರೆ ಇಸ್ರಾಯೇಲನ್ನ ದೇವರನ್ನು ತಿಳಿಯದೇ ಇರುವಂತಹ ನಾವಿಕರು ಆತನ ಮುಂದೆ ಭಯದಿಂದ ನಡುಗುತ್ತಾರೆ. ಯೋನನ ಕರೆಯು ಸ್ಪಷ್ಟವಾಗಿತ್ತು. ದೇವರು ಅವನನ್ನು ನಿನವೆಗೆ ಕರುಣೆಯ ಸಂದೇಶವನ್ನ ಕೊಂಡೊಯ್ಯಲು ಆರಿಸಿಕೊಳ್ಳುತ್ತಾನೆ. ಆದರೆ ಅದರ ಬದಲಾಗಿ ಅವನು ತನ್ನನ್ನು ಕರೆದ ದೇವರಿಂದ ತಪ್ಪಿಸಿಕೊಳ್ಳುವ ಆಶಯದಿಂದ ತಾರ್ಷೀಷಿಗೆ ಹೋಗುವ ಹಡಗನ್ನು ಹತ್ತುತ್ತಾನೆ. ಹಡಗಿನ ಕೆಳಭಾಗದಲ್ಲಿ ಯೋನನು ನಿದ್ರಿಸುತ್ತಿರುವಾಗ ಭೀಕರವಾದ ಬಿರುಗಾಳಿಯು ಹಡಗಿನಲ್ಲಿದ್ದ ಪ್ರತಿಯೊಬ್ಬರ ಜೀವಕ್ಕೂ ಅಪಾಯವನ್ನುಂಟು ಮಾಡುತ್ತದೆ. ನಾವಿಕರು ತಮ್ಮ ಹಡಗನ್ನು ರಕ್ಷಿಸಲು ತಮಗೆ ತಿಳಿದಿದ್ದ ಎಲ್ಲಾ ಪ್ರಯತ್ನಗಳನ್ನ ಮಾಡುತ್ತಾರೆ. ಅವರು ತಮ್ಮ ತಮ್ಮ ದೇವರುಗಳಿಗೆ ಮೊರೆ ಇಡುತ್ತಾರೆ, ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಾರೆ ಮತ್ತು ಬದುಕುಳಿಯಲು ಹೋರಾಡುತ್ತಾರೆ. ಆದರೆ ಯೋನನು ನಿದ್ರೆಯಲ್ಲಿಯೇ ಇರುತ್ತಾನೆ. ಬಹುಶಃ ದೈಹಿಕವಾಗಿ ಆಯಾಸಗೊಂಡಿರಬಹುದು, ಆದರೆ ಆತ್ಮಿಕವಾಗಿ. ಕೊನೆಗೆ ಸತ್ಯವು ಹೊರಬಂದಾಗ ನಾವಿಕರು ಬೆಚ್ಚಿ ಬೀಳುತ್ತಾರೆ. ಆ ಬಿರುಗಾಳಿಯು ಕೇವಲ ಆಕಸ್ಮಿಕವಾಗಿ ಬಂದದ್ದಲ್ಲ, ಒಬ್ಬ ಮನುಷ್ಯನ ಅವಿಧೇಯತೆಯ ಫಲವೆಂದು ಅವರು ತಿಳಿದುಕೊಳ್ಳುತ್ತಾರೆ. ಅವರ ಪ್ರತಿಕ್ರಿಯೆಯು ಅಪಹಾಸ್ಯವಾಗಿರಲಿಲ್ಲ, ಅದು ಆಶ್ಚರ್ಯದಿಂದ ಕೂಡಿರುತ್ತದೆ. ನೀನು ಏನು ಮಾಡಿದ್ದಿ? ಸಮುದ್ರವನ್ನು ಒಣನೆಲವನ್ನು ಉಂಟು ಮಾಡಿದ ಪರಲೋಕ ದೇವರಾದ ಯೆಹೋವನನ್ನು ನಾನು ಆರಾಧಿಸುತ್ತೇನೆ ಎಂದು ಹೇಳಿಕೊಳ್ಳುವ ಒಬ್ಬ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ಆತನಿಂದ ಹೇಗೆ ಓಡಿ ಹೋಗಬಹುದು ಅನ್ನುವುದನ್ನು ಅವರು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗ್ತದೆ. ಆ ಪ್ರಶ್ನೆಯು ಇಂದಿಗೂ ಪ್ರತಿಧ್ವನಿಸುತ್ತದೆ. ಕ್ರಿಸ್ತನನ್ನ ತಿಳಿದಿದ್ದೇವೆ ಎಂದು ಹೇಳಿಕೊಳ್ಳುವವರ ನಡವಳಿಕೆಯನ್ನ ನೋಡಿ. ವಿಶ್ವಾಸದ ಹೊರಗಿರುವವರು ಬೆಚ್ಚಿ ಬೀಳುವುದು ನೋವಿನ ಸಂಗತಿಯಾಗಿದೆ ಅಂತ ಅನ್ಸೋದಿಲ್ವಾ? ಲೋಕವು ವಿಶ್ವಾಸಿಗಳು ವಿಭಿನ್ನವಾಗಿ ಬದುಕಬೇಕೆಂದು ನಿರೀಕ್ಷಿಸುತ್ತದೆ. ಕ್ರೈಸ್ತರು ಪರಿಪೂರ್ಣರಾಗಿರುವುದರಿಂದಲ್ಲ, ಆದರೆ ಅವರು ಪರಿಶುದ್ಧನಾದ ದೇವರನ್ನ ಅನುಸರಿಸುತ್ತಾರೆ ಎಂದು ಹೇಳಿಕೊಳ್ಳುವುದರಿಂದ. ನಮ್ಮ ಮಾತುಗಳು ನಂಬಿಕೆಯನ್ನ ಘೋಷಿಸಬಹುದು, ಆದರೆ ನಮ್ಮ ಆಯ್ಕೆಗಳು ನಮ್ಮ ನಿಜವಾದ ಭರವಸೆ ಎಲ್ಲಿದೆ ಎಂಬುದನ್ನ ಬಹಿರಂಗಪಡಿಸುತ್ತವೆ. ಯೋನನಂತೆ ನಾವು ತಾರ್ಷೀಷಿಗೆ ಓಡಿ ಹೋಗುತ್ತಿಲ್ಲದಿರಬಹುದು, ಆದರೂ ದೇವರ ಧ್ವನಿಗೆ ತಡವಾದ ವಿಧೇಯತೆ, ಅಡಗಿರುವ ರಾಜಿ, ಆರಾಮದಾಯಕ ಮೌನ ಅಥವಾ ದೇವರ ಸೇವೆ ಮಾಡಲು ಕರೆದವರನ್ನ ಪ್ರೀತಿಸಲು ಇಚ್ಛಿಸದಿರುವ ಮನೋಭಾವ, ಇವುಗಳ ಮೂಲಕ ನಾವು ಸಹ ದೇವರಿಂದ ಓಡಿ ಹೋಗಬಹುದು. ನಾವು ಆರಾಧನೆಗೆ ಹಾಜರಾಗುತ್ತಾ, ಪ್ರಾರ್ಥಿಸುತ್ತಾ ಮತ್ತು ದೇವರ ಕುರಿತು ಮಾತನಾಡುತ್ತಾ ಇರಬಹುದು, ಆದರೆ ನಮ್ಮ ಹೃದಯಗಳು ಮೌನವಾಗಿ ದೇವರ ಮಾರ್ಗದರ್ಶನವನ್ನ ವಿರೋಧಿಸುತ್ತಿರಬಹುದು. ಈ ಅಸಂಗತತೆಯನ್ನ ನಾವು ಗಮನಿಸುವುದಕ್ಕಿಂತ ಮೊದಲೇ ನಮ್ಮ ಸುತ್ತಲಿರುವವರು ಗಮನಿಸುತ್ತಾರೆ. ಆದರೂ ಯೋನನ ಕಥೆಯು ದೇವರ ನಿರಂತರವಾದ ಕೃಪೆಗೆ ಸಾಕ್ಷಿಯಾಗಿದೆ. ದೇವರು ಯೋನನನ್ನು ನಾಶ ಮಾಡುವುದಕ್ಕಾಗಿ ಅವನನ್ನು ಹಿಂಬಾಲಿಸಲಿಲ್ಲ, ಅವನನ್ನು ಪುನಃಸ್ಥಾಪಿಸುವುದಕ್ಕಾಗಿ ಹಿಂಬಾಲಿಸುತ್ತಾನೆ. ಆ ಬಿರುಗಾಳಿಯ ಮಧ್ಯೆಯೂ ದೇವರು ತನ್ನ ಮನಸ್ಸಿಲ್ಲದ ಪ್ರವಾದಿಯನ್ನು, ದೇವರನ್ನ ಅರಿಯದಿರುವಂತಹ ನಾವಿಕರನ್ನು ರಕ್ಷಿಸುವ ಕಾರ್ಯದಲ್ಲಿಡುತ್ತಾನೆ. ಆಶ್ಚರ್ಯಕರ ಸಂಗತಿ ಏನೆಂದರೆ, ಕೊನೆಯಲ್ಲಿ ಆ ನಾವಿಕರು ಯೆಹೋವನಿಗೆ ಭಯಪಟ್ಟು ಆತನಿಗೆ ಬಲಿಗಳನ್ನ ಅರ್ಪಿಸುತ್ತಾರೆ. ಕೆಲವೊಮ್ಮೆ ದೇವರು ತನ್ನ ಸೇವಕರ ನಂಬಿಗಸ್ತಿಕೆಯಿಂದಲ್ಲ, ಅವರ ಬಲಹೀನತೆಯ ನಡುವೆಯೂ ತನ್ನ ಉದ್ದೇಶಗಳನ್ನ ನೆರವೇರಿಸುವವನಾಗಿರುತ್ತಾನೆ. ಇಂದು ಭಯ, ಪಕ್ಷಪಾತ, ಅಹಂಕಾರ ಅಥವಾ ಅವಿಧೇಯತೆಯು ನಮ್ಮ ಸಾಕ್ಷಿಯನ್ನ ಬಲಹೀನಗೊಳಿಸಿರುವ ಯಾವುದಾದರೂ ಕ್ಷೇತ್ರವಿದೆಯೇ? ನಮ್ಮ ಸುತ್ತಲಿರುವವರು ಬಹುಶಃ ಸತ್ಯವೇದವನ್ನ ಎಂದಿಗೂ ಓದದೇ ಇರಬಹುದು, ಆದರೆ ಅವರು ಪ್ರತಿದಿನ ನಮ್ಮ ಜೀವನವನ್ನ ಓದುತ್ತಾರೆ. ಅವರು ದೇವರಿಂದ ಓಡಿ ಹೋಗುತ್ತಿರುವ ಒಬ್ಬ ವಿಶ್ವಾಸಿಯನ್ನು ಅಲ್ಲ, ದೇವರೊಂದಿಗೆ ನಂಬಿಗಸ್ತಿಕೆಯಿಂದ ನಡೆಯುತ್ತಿರುವ ಒಬ್ಬ ವಿಶ್ವಾಸಿಯನ್ನ ನಮ್ಮಲ್ಲಿ ಕಾಣುವಂತಾಗಲಿ. ಆಗ ನಮ್ಮ ಜೀವನವು ನಾವು ತಿಳಿದಿದ್ದೇವೆ ಎಂದು ಹೇಳಿಕೊಳ್ಳುವ ಅದೇ ದೇವರ ಕಡೆಗೆ ಇತರರನ್ನ ನಡೆಸುವಂತದ್ದಾಗಲಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 990-260-6453.
ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.